ಸರ್, ಸಂಯುಕ್ತ ಕರ್ನಾಟಕ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಸರ್. ಸರ್, ರಾಜ್ಯದಲ್ಲಿ ಈಗ ಮುಂಗಾರು ಮಳೆಯ ಅಬ್ಬರ ಹೇಗಿದೆ ಸರ್? ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳವರೆಗೆ ಮುಂಗಾರು ಮಳೆ ವಿಗರಸ್ ಐತಿ. ಅಂದ್ರೆ ಭಾರಿ ಚುರುಕಾಗೈತಿ. ಅಂದ್ರೆ ಮುಂದಿನ 2 ದಿನಗಳವರೆಗೆ ಜುಲೈ 7 ಹಾಗೂ 8ರಂದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ, ಕೆಲವೊಮ್ಮೆ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಜುಲೈ 7ರಂದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಕೊಡಲಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಂದರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಜುಲೈ 7ರಂದು ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ, ಕೆಲವೊಮ್ಮೆ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗೆ ರೆಡ್ ಅಲರ್ಟನ್ನು ಕೊಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಭಾರಿ ಹಾಗೂ ಅತಿ ಭಾರಿ, ಕೆಲವೊಮ್ಮೆ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಜುಲೈ 7ರಂದು ರೆಡ್ ಅಲರ್ಟನ್ನು ಕೊಡಲಾಗಿದೆ. ಧಾರವಾಡ, ಹಾವೇರಿ, ಕೊಡಗು, ಹಾಸನ ಜಿಲ್ಲೆಗಳಿಗೆ ಜುಲೈ 7, 8ರಂದು ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಅಂದರೆ ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ 8ರಂದು ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಅಂದ್ರೆ ಇವತ್ತಿಗೆ ಹೋಲಿಸಿದ್ರೆ ಜುಲೈ 7ಕ್ಕೆ ಹೋಲಿಸಿದ್ರೆ ಜುಲೈ 8ಕ್ಕೆ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತು ಜುಲೈ 9ಕ್ಕೆ ಮಳೆ ಮತ್ತಷ್ಟು ಕಡಿಮೆ ಆಗುವ ಸಾಧ್ಯತೆ ಐತಿ. ಆದರೆ ಜುಲೈ 9ರಿಂದ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತೆ. ಆದರೆ ಅಷ್ಟೊಂದು ಮಳೆ ಆಗಲ್ಲ. 9ರ ನಂತರ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆಗಳದಾವು. ಅಂದರೆ ಸುಮಾರು 9ರಿಂದ ಒಂದು 15ನೇ ತಾರೀಕಿನ ತನಕ ಮಳೆಯ ಪ್ರಮಾಣ ಕಡಿಮೆ ಆಗಿರ್ತೈತಿ. ಅಂದರೆ ವಾರಪ್ ಅಂತ ಹೇಳ್ತೀವಿ ನಾವು, ಬ್ರೇಕ್ ಮನ್ಸೂನ್. ಇದು 9ರಿಂದ 15ರ ತನಕ ಅಷ್ಟು ಮಳೆ ಆಗಲ್ಲ. ಕೆಲವೊಮ್ಮೆ ಲೋಕಲ್ ಕ್ಲೌಡ್ಸ್, ಸ್ಥಳೀಯವಾಗಿ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಡೆವಲಪ್ ಆತಂದ್ರೆ ಸ್ವಲ್ಪ ಮಳೆ ಬರ್ಬೋದು ಅಷ್ಟೇ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮುಂದಿನ 2 ದಿನಗಳವರೆಗೆ ಕೆಲವು ಕಡೆ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಕೆಲವು ಕಡೆ ಹಗುರವಾಗಿ 7, 8ನೇ ತಾರೀಕಿಗೆ ಮಳೆ ಆಗ್ಬೋದು. 9ನೇ ತಾರೀಕಿನಿಂದನೂ ಮಳೆ ಆಗ್ಬೋದು, ಆದರೆ ಸ್ವಲ್ಪ ಮಳೆ ಆಗ್ಬೋದು ಅಷ್ಟೆ. ಸರ್, ಉತ್ತರ ಕರ್ನಾಟಕದಲ್ಲಿ ಮಳೆ ಪ್ರಮಾಣ ಅಲ್ಲಲ್ಲಿ ಇದ್ದರೂ ಕೂಡ ಈಗ ಒಂದು ನದಿಗಳೆಲ್ಲ ಜೀವ ತುಂಬಿ ಹರಿತಾ ಇದ್ದಾವೆ ಸರ್. ಉತ್ತರ ಕರ್ನಾಟಕದ ಭಾಗಕ್ಕೆ ಹೇಗಿದೆ ಸರ್ ಈ ಸಲ? ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ವಾಯುಭಾರ ಕುಸಿತ ಆಯಿತು ಈಗ ಒಂದು 4-5 ದಿವಸದಿಂದ. ಮುಂದೆ ಅದು ಜಾರ್ಖಂಡ, ಮುಂದೆ ಮಧ್ಯಪ್ರದೇಶ, ಮಹಾರಾಷ್ಟ್ರದ ಹತ್ರ ಈಗ ಬಂದಿದೆ. ಅದರ ಒಂದು ಪ್ರಭಾವದಿಂದ ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆಯಾಯಿತು. ಮತ್ತು ಮುಂಬೈಯಲ್ಲಿ ಸಾಕಷ್ಟು ಮಳೆಯಾಯಿತು. ಅಂದ್ರೆ 20 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆ ಕೆಲವೊಂದು ಕಡೆ ಆಯಿತು. ಇದರಿಂದ ಇದು ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಜನ್ಮ ತಾಳುತ್ತೆ. ಅದಕ್ಕೆ ಸಾಕಷ್ಟು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಜಾಸ್ತಿ ಮಳೆ ಇರೋದ್ರಿಂದ ಕೃಷ್ಣಾ ನದಿಯಲ್ಲಿ ಕೂಡ ಒಳಹರಿವು ಕೂಡ ಹೆಚ್ಚಿಗೆ ಆಯಿತು. ಮತ್ತು ತುಂಗಭದ್ರಾ ನದಿಯಲ್ಲಿ ಕೂಡ ಒಳಹರಿವು, ಅಂದರೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಉತ್ತಮವಾಗಿ 4-5 ದಿವಸದಿಂದ ಮಳೆಯಾಯಿತು. ಕೊಡಗಿನಲ್ಲಿ ಕೂಡ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಅಷ್ಟೊಂದೇನು ಮಳೆಯಾಗಿಲ್ಲ, ಇನ್ನೂ ಮಳೆ ಆಗಬೇಕು. ಆದರೆ ಮಳೆಯ ಕೊರತೆ ಇನ್ನೂ ಮಲೆನಾಡಿನ ಜಿಲ್ಲೆಗಳಲ್ಲಿ ಇನ್ನೂ 25-30% ಮಳೆ ಕೊರತೆ ಐತಿ. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಒಂದು 20-25% ಮಳೆ ಕೊರತೆ ಐತಿ. ಆದರೆ ಕರ್ನಾಟಕದ ಪೂರ್ವ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಭಾಳ ಜಾಸ್ತಿ ಐತಿ. ಅದು ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಈ ಕಡೆ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಸುಮಾರು 50ಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಮಳೆಯ ಪ್ರಮಾಣ, ಅರ್ಧಕ್ಕರ್ಧ ಮಳೆ ಕಡಿಮೆ ಐತಿ ಇಲ್ಲಿ, ಅರ್ಧಕ್ಕಿಂತ ಹೆಚ್ಚಿಗೆ. ಆದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮಳೆಯ ಕೊರತೆ ಜಾಸ್ತಿ ಐತಿ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗಿನಲ್ಲಿ ಕೂಡ ಮಳೆ ಕೊರತೆ ಜಾಸ್ತಿ ಐತಿ. ಆದರೆ ಮುಂದಿನ 2 ದಿವಸ ಆದ ನಂತರನೂ ಮಳೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳದಾವು. ಈ ವರ್ಷ ಅಂದರೆ ಜುಲೈ ತಿಂಗಳಿನಲ್ಲಿ ಅಷ್ಟೊಂದು ಮಳೆ ಆಗಲ್ಲ ಅಂತ ಹೇಳ್ಬೋದು. ವಾಡಿಕೆಗಿಂತ ಕಡಿಮೆ ಮಳೆ ಆಗುವ ಸಾಧ್ಯತೆಗಳದಾವು.
ಎಸ್ ಸರ್. ಸರ್, ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾದರೆ ಈ ಸಲಿನ ಜಲಾಶಯಗಳು, ಡ್ಯಾಮ್ಗಳು ಭರ್ತಿಯಾಗೋ ಸಾಧ್ಯತೆ ಕಡಿಮೆ ಇದೆಯಾ ಅಥವಾ ಭರ್ತಿ ಆಗ್ಬೋದಾ ಸರ್ ಜುಲೈ ಆಗಸ್ಟ್ ತಿಂಗಳಿಗೆ? ಸ್ವಲ್ಪ ಮಟ್ಟಿಗೆ ಭರ್ತಿ ಆಗ್ಬೋದು. ಮಲೆನಾಡಿನ ಜಿಲ್ಲೆಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಸಹಜವಾಗಿ ಕೆಲವೊಂದು ಮಳೆ ಆಗ್ತಾನೆ ಇರ್ತೈತಿ. ಅದು ನ್ಯಾಚುರಲ್. ಆದರೆ ಪೂರ್ವ ಜಿಲ್ಲೆಗಳಿಗೆ ಹೆಚ್ಚಾನೆಚ್ಚು ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಅಲ್ಲ, ಡ್ಯಾಮ್ಗಳು ಅಂದರೆ ಈಗ ನಮ್ಮ KRS ಆಗಲಿ ಆ ಥರದ್ದು ಡ್ಯಾಮ್ಗಳು ಭರ್ತಿಯಾಗೋ ಸಾಧ್ಯತೆ ಇದೆಯಾ? ಸ್ವಲ್ಪ ಮಟ್ಟಿಗೆ ಆಗ್ಬೋದು. ಸ್ವಲ್ಪ ಮಟ್ಟಿಗೆ ಆಗ್ಬೋದು ಸರ್. ಸರ್, ನಮ್ಮ ಸಂಯುಕ್ತ ಕರ್ನಾಟಕಕ್ಕೆ ನೀವೊಂದು ಆರ್ಟಿಕಲ್ ಬರೆದಿದ್ರಿ ಸರ್, ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಮಳೆಯ ವ್ಯತ್ಯಾಸಕ್ಕೆ ಕಾರಣ ಏನು ಅಂತ. ಆ ಆರ್ಟಿಕಲ್ನ ತುಂಬ ದೊಡ್ಡ ಮಾಹಿತಿ ಇದೆ ಸರ್. ಆ ಆರ್ಟಿಕಲ್ನ ನಾವು ನೋಡೋದಾದ್ರೆ ಅದರಲ್ಲಿ ಈ ಕರ್ನಾಟಕದಲ್ಲಿ ಕೆಲವು ಇನ್ನು ಒಂದು 200 ಕಿಲೋಮೀಟರ್ ಅಂತರದಲ್ಲಿ ಮಳೆ ಒಂದು ಕಡೆ ಕಡಿಮೆ ಆಗಿರುತ್ತೆ, ಒಂದು ಕಡೆ ಜಾಸ್ತಿ ಆಗುತ್ತೆ ಅಂತ ಒಂದು ಮಾಹಿತಿನ ಸವಿವರವಾಗಿ ಹೇಳಿದ್ದೀರಿ. ಯಾಕೆ ಸರ್ ಆ ಥರ ಕಡಿಮೆ, ಅಲ್ಲಿ ಒಂದು ಕಡೆ ಕಡಿಮೆ ಆಗುತ್ತೆ, ಇಲ್ಲಿ ಜಾಸ್ತಿ ಆಗುತ್ತೆ? ಆ ಥರದ್ದು ಭೌಗೋಳಿಕವಾಗಿ ವೈಜ್ಞಾನಿಕ ಕಾರಣ ಏನು? ನಾನು ನಿಮ್ಗೆ ಹೇಳ್ತೇನೆ. ಈಗ ಈ ಮನ್ಸೂನ್ ಅಂದ್ರೆ ನೈಋತ್ಯ ಮನ್ಸೂನ್ ಅಂತ ಕರಿತೀವಿ. ಈ ನೈಋತ್ಯ ಮನ್ಸೂನ್ ಸಾಮಾನ್ಯವಾಗಿ ಪಶ್ಚಿಮದಿಂದ ಅಥವಾ ನೈಋತ್ಯ ದಿಕ್ಕಿನಿಂದ ಗಾಳಿ ಬರ್ತಿರ್ತೈತಿ. ಈ ನೈಋತ್ಯ ದಿಕ್ಕಿನಿಂದ ಗಾಳಿ ಬಂದಾಗ ನಮ್ಮ ಕರಾವಳಿ ಪ್ರದೇಶವನ್ನು ಪ್ರವೇಶದಲ್ಲಿ ಅಪ್ಪಳಿಸುತ್ತೆ. ಅದು ಅಂದ್ರೆ ಈ ಒಂದು ಗಾಳಿ ಸುಮ್ಮನೆ ಗಾಳಿ ಬರೋಲ್ಲ, ಅದ್ರ ಜೊತೆಗೆ ಸಾಕಷ್ಟು ತೇವಾಂಶ ಇರ್ತೈತಿ. ಈ ಸಾಕಷ್ಟು ತೇವಾಂಶ ಇರುವುದರಿಂದ ಅದು ಏನು ಮಾಡುತ್ತಂದ್ರೆ ಅದು ಮಳೆ ತರ್ತೈತಿ. ಅಂದ್ರೆ ಈ ಒಂದು ಗಾಳಿ ಸ್ಯಾಚುರೇಷನ್ ಆಗಿರ್ತೈತಿ. ಅದರಲ್ಲಿ ನೀರಿನ ಅಂಶ ಭಾಳ ಜಾಸ್ತಿ ಇರುವುದರಿಂದ ಅಂದ್ರೆ ಒಂದು ಸರ್ಟನ್ ಟೆಂಪ್ರೇಚರ್ದೊಳಗೆ, ಒಂದು ಉಷ್ಣತೆ ಒಳಗೆ ಇಷ್ಟ ನೀರು ಹಿಡಿದಿಟ್ಟುಕೊಳ್ಳೋ ಒಂದು ಶಕ್ತಿ ಇರುತ್ತೆ ವಾತಾವರಣಕ್ಕೆ. ಅದರ ದಾಟಿ ಜಾಸ್ತಿ ನಾವು ಆವಿಯನ್ನು ನಾವು ಪಂಪ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ, ಅದು ಬೇಗ ಅದು ಅಷ್ಟೊಂದು ಹಿಡಿದಿಟ್ಟುಕೊಳ್ಳೋದಿಲ್ಲ. ನೀವು ಅಡುಗೆ ಮಾಡ್ತಿರ್ಬೇಕಾದ್ರೆ ನೀವು ಮುಚ್ಚಳ ಮುಚ್ಚಿರ್ತೀರಿ. ಮುಚ್ಚಳ ಮುಚ್ಚಿದಾಗ ಏನಾಗುತ್ತೆ, ಮೇಲೆ ಪ್ಲೇಟಿನ ಕೆಳಗೆ ಹನಿ ಕುಂತಿರ್ತಾವೆ. ಯಾಕೆ ಕುಂತಿರ್ತಾವೆ? ಕೆಳಗೆ ನೀರು ಹೋಗಿ ಮೇಲೆ ಹೋಗಿರಲ್ಲ. ಅದು ಈ ಆವಿ ಏನಾಗತ್ತಂದ್ರೆ ಕಂಡೆನ್ಸ್ ಆಗುತ್ತೆ. ಆವಿ ಹನಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಅದೇ ರೀತಿ ವಾತಾವರಣದಲ್ಲಿ ಜಾಸ್ತಿ ಆವಿದ್ದಾಗ ಅದು ತನ್ನ ಅದರದ್ದೊಂದು ಕೆಪಾಸಿಟಿ ಮೀರಿದಗಳನ್ನು ಅದು ಮಳೆ ರೂಪದಲ್ಲಿ ಬಂದುಬಿಡ್ತೈತಿ. ಇನ್ನೊಂದು ಕೋಸ್ಟಲ್ ಏರಿಯಾದಲ್ಲಿ ಟ್ರಫಿಂಗ್ ಫಾರ್ಮ್ ಆಗತ್ತೆ. ಇಲ್ಲಿ ನಮ್ಮದು ಇವು ಬೆಟ್ಟಗಳು ಬರ್ತಾವಲ್ಲ, ಉತ್ತರದಿಂದ ದಕ್ಷಿಣ ಕಡೆ ಒಂದು ದೊಡ್ಡ ಗ್ವಾಡಿಯಂಗೆ ಬೆಟ್ಟಗಳದಾವು. ಈ ಬೆಟ್ಟಗಳಿಗೆ ಈ ಗಾಳಿ ಅಪ್ಪಳಿಸಿದಾಗ ಅಲ್ಲಿ ಸ್ಮಾಲ್ ಹೊಲ್ಟೆಕ್ಸ್ ಫಾರ್ಮ್ ಆಕ್ಕವು ಮತ್ತು ಟ್ರಫಿಂಗ್ ಫಾರ್ಮ್ ಆಗುತ್ತೆ. ನ್ಯಾಚುರಲ್ ಆಗಿ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಿ ಆ ಗಾಳಿ ಒಳಗೆ ಒಂದು ನೀರಿನ ಅಂಶವನ್ನು ಕಳ್ಕೊಳ್ಳುತ್ತೆ. ಮುಂದೆ ಮಲೆನಾಡಿನ ಪ್ರದೇಶಗಳಲ್ಲಿ ಬಂದಾಗಲೂ ಕೂಡ ಅಲ್ಲಿ ಮಲೆನಾಡಿನಲ್ಲಿ ಬೆಟ್ಟಗಳು ಎತ್ತರ ಇರುವುದರಿಂದ ಆ ಗಾಳಿ ಏನು ಮಾಡುತ್ತೆ, ಎತ್ತರಕ್ಕೆ ಫೋರ್ಸಬಲಿ ಮೇಲೆ ಎತ್ತರಕ್ಕೆ ಕೊಂಡೋಗಿತ್ತ. ಆವಾಗ ನಾವು ಮೇಲಕ್ಕೆ ಹೋದಂತೆಲ್ಲ 1 ಕಿಲೋಮೀಟ್ರಿಗೆ 5-6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಕ್ಯಂತ ಹೋಗುತ್ತೆ. ಸುಮಾರು 4.5 ಕಿಲೋಮೀಟ್ರ್ ಎತ್ತರಕ್ಕೆ ಹೋದ್ವಿ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಈ ಗಾಳಿ ಮೇಲಕ್ಕೆ ಹೋದಂತೆಲ್ಲ ತಂಪಾಗುತ್ತೆ. ತಂಪಾದಾಗ ಏನಾಗ್ಬಿಡ್ತೈತೆ ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದ್ರೆ ಈ ಒಂದು ಅಟ್ಮಾಸ್ಫಿಯರ್ಗೆ ಇಷ್ಟ ಟೆಂಪ್ರೇಚರ್ ಕಡಿಮೆ ಆದಾಗ ಅದು ಆವಿಯನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಶಕ್ತಿ ಕಡಿಮೆ ಆಗಿಬಿಡ್ತೈತೆ. ಅವಾಗ ಏನು ಮಾಡಿಬಿಡ್ತೈತೆ ಅಂದ್ರೆ ಅದು ಮಳೆ ರೂಪದಲ್ಲಿ ತನ್ನ ಇದನ್ನು ಕಳ್ಕೊಂಬಿಡ್ತೈತಿ, ತೇವಾಂಶವನ್ನು ಕಳ್ಕೊಂಬಿಡ್ತೈತಿ. ಮುಂದೆ ಕಳ್ಕೊಂಡ್ಮೇಲೆ ಈ ಗಾಳಿ ಪಶ್ಚಿಮದಿಂದ ಪೂರ್ವಕ್ಕೆ ಬಂದಾಗ, ಬಯಲು ಸೀಮೆಗೆ ಹತ್ತಿರ ಬಂದಾಗ ಅದು ಮತ್ತೆ ಕೆಳಗೆ ಇಳಿತೈತೆ. ಕೆಳಗೆ ಇಳಿಯುವಾಗ ಏನಾಗುತ್ತಂದ್ರೆ ಕಂಪ್ರೆಸ್ ಆಗಿ ಟೆಂಪ್ರೇಚರ್ ಹೆಚ್ಚಿಗೆ ಆಗಿಬಿಡ್ತೈತಿ. ಟೆಂಪ್ರೇಚರ್ ಹೆಚ್ಚಿಗೆ ಆಯ್ತು ಅಂದ್ರೆ ಇನ್ನೂ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಹೆಚ್ಚಿಗೆ ಇರ್ತೈತಿ. ಹೀಗಾಗಿ ಇದು ಅಷ್ಟೊಂದು ಮಳೆ ಭರಿಸುವಷ್ಟು ಅದರಲ್ಲಿ ತೇವಾಂಶ ಇರೋದಿಲ್ಲ. ಹೀಗಾಗಿ ಬಯಲು ಪ್ರದೇಶಗಳಲ್ಲಿ ಯಾವಾಗಲೂ ಮಳೆಯ ಪ್ರಮಾಣ ಇದಕ್ಕೆ ಕಡಿಮೆ ಇರ್ತೈತಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ರೇನ್ ಶ್ಯಾಡೋ ಏರಿಯಾ ಅಂತ ಕರಿತೀವಿ ನಾವು. ರೇನ್ ಶ್ಯಾಡೋ ಏರಿಯಾ ಅಂದ್ರೆ ಮಳೆ ನೆರಳಿನ ಪ್ರದೇಶ. ಇವೆಲ್ಲ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ,
ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು ಇವೆಲ್ಲ ಮಳೆ ನೆರಳಿನ ಪ್ರದೇಶದಲ್ಲಿ ಬರ್ತಾವೆ. ಬೆಂಗಳೂರು ಕೂಡ ಮಳೆ ನೆರಳಿನ ಪ್ರದೇಶದಲ್ಲಿ ಬರ್ತೈತಿ. ಇದು ಅಷ್ಟೊಂದು ಮಳೆ ಆಗಲ್ಲ ಜೂನ್ಲಿಂದ ಸೆಪ್ಟೆಂಬರ್ ತನಕ. ಒಮ್ಮೊಮ್ಮೆ ಸೆಪ್ಟೆಂಬರ್ ಅಕ್ಟೋಬರ್ದಾಗನ ಹೆಚ್ಚಿಗೆ ಮಳೆ ಆಗೋದು ಬೆಂಗಳೂರಾಗ. ಯಾಕಂದ್ರೆ ಅವಾಗ ನಾರ್ತ್ ಈಸ್ಟ್ ಮನ್ಸೂನ್ ಸೆಟ್ ಆಗೋದ್ರಿಂದ ಉತ್ತಮವಾಗಿ ಮಳೆ ಆಗುತ್ತೆ. ಇದು ಒಂದು ಮಳೆ ಯಾಕೆ ಇಷ್ಟೊಂದು ವ್ಯತ್ಯಾಸ ಆಗುತ್ತೆ ಅನ್ನೋದು ಒಂದೇ ಕಾರಣ. ಒಮ್ಮೊಮ್ಮೆ ಏನಾಗುತ್ತೆ, ಪೂರ್ವದ ಜಿಲ್ಲೆಗಳಲ್ಲಿ ಮಳೆನೇ ಆಗಲ್ಲ ಅಂತ ಅರ್ಥ ಆಗಿಬಿಡುತ್ತೆ. ನಾಳಿಂದ ಹಾಗಿಲ್ಲ. ಕೆಲವೊಮ್ಮೆ ಬಂಗಾಳ ಉಪಸಾಗರದಾಗ ವಾಯುಭಾರ ಕುಸಿತವಾಕ್ಕವು. ವಾಯುಭಾರ ಕುಸಿತ ಆದಾಗ ಆತಂದ್ರೆ ಇದಕ್ಕೆ ನಾವು ಲೋ ಪ್ರೆಷರ್ ಸಿಸ್ಟಮ್ ಅಂತ ಕರಿತೀವಿ. ಇವು ಒಮ್ಮೊಮ್ಮೆ ಏನು ಮಾಡಿಬಿಡ್ತಾವಂದ್ರೆ, ಅತಿ ಉತ್ತರಕ್ಕೆ ವಾಯುಭಾರ ಕುಸಿತ ಆಯ್ತಂದ್ರೆ ಬಂಗಾಳ, ಒರಿಸ್ಸಾ ಕಡೆ ಹೋಗಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರದ ಉತ್ತರ ಭಾಗದಲ್ಲಿ ಮಳೆ ಆಗಿಬಿಡ್ತೈತಿ. ಈ ಮಣ್ಣಿ ಸಿಸ್ಟಮ್ ಹಂಗಾಗಿಬಿಡ್ತೈತಿ. ಅದು ಅದರ ಬದಲಿ ಕೆಲವೊಮ್ಮೆ ಆಂಧ್ರ ಪ್ರದೇಶ, ಒರಿಸ್ಸಾದ ಹತ್ರ ಲೋ ಪ್ರೆಷರ್ ಸಿಸ್ಟಮ್ ಆಯ್ತಂದ್ರೆ, ಅಂದರೆ ವೆಸ್ಟ್ ಸೆಂಟ್ರಲ್ ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ, ಅಲ್ಲಿ ಆಯ್ತಂದ್ರೆ ಇಲ್ಲೇ ಹೈದರಾಬಾದ್ ಕಡೆ ಬಂತಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಮತ್ತು ಸ್ವಲ್ಪ ಮಟ್ಟಿಗೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಇದು ಮಳೆ ತರ್ತೈತಿ. ಇದು ಒಂದು. ಆದರೆ ಎಲ್ಲಿನೋ ಇದ್ದಾಗ ಏನು ಆಗಿಬಿಡ್ತೈತೆ ಅಂದ್ರೆ ಲೋ ಪ್ರೆಷರ್ ಸಿಸ್ಟಮ್ಸ್ ಫಾರ್ಮೇಷನ್ ಕಡಿಮೆ ಆಗುತ್ತಾ. ಆವಾಗ ನಮ್ಮ ಮಳೆ ನೆರಳಿನ ಪ್ರದೇಶಗಳಿಗೆ ಅಷ್ಟೊಂದು ಮಳೆ ಆಗಲ್ಲ. ಆದರೆ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಾ ಇರ್ತೈತಿ. ಗಾಳಿಂದನಾರ ಮಳೆ ಆಗುತ್ತೆ ಅದಕ್ಕೆ. ಆದ್ರೆ ಈ ಅವಕಾಶ ನಮ್ಮ ಪೂರ್ವದ ಜಿಲ್ಲೆಗಳಿಗೆ ಇಲ್ಲ. ಈ ಮಳೆ ನೆರಳಿನ ಪ್ರದೇಶಗಳಿಗೆ ಸಾಧ್ಯ ಆಗಲ್ಲ. ಇದಕ್ಕೆ ಏನಾಗಿದ್ರೂ ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತ ಆಗಬೇಕು. ಅದು ಈ ಕುಸಿತವಾಗಿ ನಮ್ಮ ದೇಶದ ಪೂರ್ವ ಭಾಗದ ಕರಾವಳಿಯನ್ನು ದಾಟಿ ಆಂಧ್ರ ಪ್ರದೇಶ, ಒರಿಸ್ಸಾದ ಹತ್ರ ಕ್ರಾಸ್ ಆಗಿ ನಮ್ಮ ಮಹಾರಾಷ್ಟ್ರ, ಕರ್ನಾಟಕಕ್ಕೆ ಬಂತಂದ್ರೆ ಮಳೆ ತರಿಸುತ್ತೆ. ಆ ಒಂದು ಮೆಕ್ಯಾನಿಸಮ್ ಅಂದರೆ ಈ ವರ್ಷ ಅಷ್ಟೊಂದು ಡೆವಲಪ್ ಆಗಲಿಲ್ಲ. ಹಿಂಗಾಗಿ ನಮ್ಗೆ ಮಳೆ ಕಡಿಮೆ ಆಗುತ್ತೆ. ಇದು ಒಂದು ಹೇಳ್ಬೋದು ನಾನು.